ಪ್ಯಾಲೇಸ್ ಗ್ರೌಂಡ್ನಲ್ಲಿ 3 ದಿನ 26, 27, 28 ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಶಾಪಿಂಗ್ ಫೆಸ್ಟಿವಲ್ ಇತ್ತು. ಅಲ್ಲಿ ಥೈಲ್ಯಾಂಡ್ ಅಲ್ಲದೆ ನಮ್ಮ ಇಂಡಿಯಾದು ಬೇರೆ ಬೇರೆ ಕಡೆಯಿಂದ ಕೂಡ ಬೇರೆ ಬೇರೆ ಶಾಪಿಂಗ್ ಐಟಮ್ಸ್ಗಳಿದ್ವು. ಇದು ನೋಡಿ ಎಷ್ಟು ಕಲರ್ಫುಲ್ ಆಗಿರುವಂತಹ ಲೈಟ್ಸು, ಯು ಪಿ ಲೈಟ್ಸ್ ಅಂತ ಹೇಳಿದ್ರು. ಯು ಪಿಯಿಂದ ಬಂದಿರೋಂಥ ಮಾರ್ತಕ್ಕಂಥದ್ದು. ಇದರಲ್ಲಿ ಒಳ್ಳೆ ರೀತಿಯಾದಂತಹ ಚೆನ್ನಾಗಿರುವಂತಹ ಲೈಟ್ಸು, ಡೆಕೋರೇಟಿವ್ ಲೈಟ್ಸ್ ಎಲ್ಲ ಇದ್ವು. ಇದು ಥೈಲ್ಯಾಂಡ್ ಸ್ಲಿಪ್ಪರ್ಸು, ವೆರಿ ಬ್ಯೂಟಿಫುಲ್ ಆಗಿರುವಂಥ ಸ್ಲಿಪ್ಪರ್ಸು. ಅನಂತರ ಬೇಕಾದ ಸರ, ಬಳೆ ಇದೆಲ್ಲ ಮಾರಕ್ಕಿಟ್ಟಿದ್ರು. ಇದು ಲಾಂಗ್ ಚೈನ್ಸು, ಬೀಡ್ಸಿಂದ ಮಾಡಿರೋವಂಥದ್ದು, ಚೋಕರ್ಸ್ಗಳು ಎಲ್ಲ ಇದ್ವು. ಇದು 100 ರುಪೀಸಿಂದ ಥೌಸಂಡ್ಸ್ ಆಫ್ ರುಪೀಸ್ವರೆಗೂ ಇದ್ವು. ಬೇಕಾದರೆ ತೊಗೊಳ್ಬೋದಾಗಿತ್ತು. ಅನಂತರ ಎಷ್ಟೊಂದು ಡೆಕೋರೇಟಿವ್ ಐಟಮ್ಸ್ ಇದ್ದರು. ಅದ್ರ ಜೊತೆಗೆ ತಿನ್ನೋದಕ್ಕೆ ನಟ್ಸು, ಫ್ರೂಟ್ಸು, ಡ್ರೈ ನಟ್ಸು, ಡ್ರೈ ಫ್ರೂಟ್ಸ್ ಕೂಡ ಸೇಲ್ಗೆ ಇದ್ವು. ಅನಂತರ ಇದಲ್ಲದೆ ಬೀಡ್ಸಿಂದ ಮಾಡಿರುವಂತಹ ಸರಗಳು, ಕಲರ್ಫುಲ್ ಬೀಡ್ಸು, ಸ್ಟಡ್ಸ್ಗಳು ಕೂಡ ಇದ್ವು. ಇದು ಅಫೋರ್ಡಬಲ್ ಆಗಿತ್ತು. 2000ನಿಂದ ಹಿಡಿದು 5000, 6000, ಈವನ್ 100-200 ರುಪೀಸ್ಗೂ ಕೂಡ ಸೇಲ್ಸ್ಗೆ ಇದ್ವು. ತುಂಬ ಚೆನ್ನಾಗಿತ್ತು, ಅಫೋರ್ಡಬಲ್ ಆಗಿತ್ತು. ಅನಂತರ ಕಲರ್ಫುಲ್ ಬ್ಯಾಗ್ಸು, ಲೆದರ್ ಬ್ಯಾಗ್ಸು 500-600ಇಂದ ಥೌಸಂಡ್ಸ್ ಆಫ್ ರುಪೀಸ್ ಇತ್ತು. ಅನಂತರ ಟೈನಿ ಡಾಲ್ಸು, ವೆರಿ ಕ್ಯೂಟಾಗಿತ್ತು. ಈ ಡಾಲ್ಸು ಶೋಸ್ಗೆ ಇಡ್ಬೋದು ಮನೆಯಲ್ಲಿ, ಚೆನ್ನಾಗಿ ತುಂಬ ಕ್ಯೂಟಾಗಿತ್ತು. ಐ ಎಂಜಾಯ್ಡ್ ದ ಶಾಪಿಂಗ್. ನೆನ್ನೆ ಒಂದು ಸಂಡೇನ ನಾನು ಈ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಶಾಪಿಂಗ್ ಫೆಸ್ಟಿವಲ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದೆ. ಥ್ಯಾಂಕ್ ಯು, ಬಾಯ್.